ಕಾರಣದಿಂದ ಅವ್ರನ್ನ ವಜಾಗೊಳಿಸಿರಿ ಅಂತಂದ್ರ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿ ಕೊಡ್ತೀವಿ ಅಂತಕ್ಕಂಥ ಪಾಂಡ ಮುಖ್ಯಮಂತ್ರಿ ಎಲ್ಲಾದ್ರೂ ಇದ್ರೆ ಅದು ಕರ್ನಾಟಕದೊಳಗೆ ಅಂತಕ್ಕಂಥ ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಾಗ ಸಿದ್ದರಾಮಯ್ಯ ಸಂಪುಟದೊಳಗೆ ಇವರು ಭ್ರಷ್ಟಾಚಾರ ಮಾಡಿದ್ರು. ಇನ್ನೂ ಬಹಳ ದುಡ್ಡು ಗೊತ್ತಾಗುವುದು, ಗಂಡ್ರೊಳಗೆ ಗಂಡಿಲ್ಲ, ಹೆಣ್ಣರೊಳಗೆ ಹೆಣ್ಣಿಲ್ಲ. ಹಿಂಗಾಗಿ ನಿಮ್ ಬಗ್ಗೆ ಮಾತಾಡೋದಂದ್ರೆ ಒಂದು ರೀತಿ ಅಸಹ್ಯಾಗಿದೆ. ಖರ್ಗೆ ಅವರು ಏನೋ ದೇಹ ಬೆಳೆಸಾರ, ಶಾಣೆ ನಮ್ಮ ಎದುರಿಗೆ ಕೂಡ್ತಾರ. ಅವರು ರಾಜ್ಯಸಭೆದಾಗ ತಾಸುಗಟ್ಲೆ ನಿಂದಿರ್ತಾರ, ಮತ್ತ ಭಾಷಣ ಮಾಡಾಕ ಏನಾರ ಸ್ವಲ್ಪರ ಐತಿ ತಲೆಯೊಳಗಂತ ತಿಳಿದ್ವಿ. ಗಡಬಡಿಲಿಂದ ಅವ್ರು ಏನೂ ಹಾಕೊಳ್ಳಾರ, ಹಂಗ ಬಂದ್ಬಿಟ್ಟಾರ. ದೇವ್ರು ಹಾಕಿಲ್ಲೋ ಏನು ಇವರು ಹಾಕೊಂಡಿಲ್ಲೋ ಗೊತ್ತಾಗೋದು. ಇಂಥವ್ರ ಜೊತೆಗೆ ಗುದ್ದಾಟ ಮಾಡ್ತಕ್ಕಂಥ ಪ್ರಸಂಗ ಬಂದದ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಕೂಡ ಈ ಅನ್ಯಾಯವನ್ನು ಸಹಿಸುವುದಿಲ್ಲ. ಈ ದೇಶದ ಸಮರ್ಥ ಪ್ರಧಾನಮಂತ್ರಿ, ಯಶಸ್ವಿ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರ ಜೊತೆಗೆ ಈ ದೇಶದ ಜನತೆ ಇದೆ. ನಾಗೇಂದ್ರ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟ ಮುಗಿಯುವುದಿಲ್ಲ. ಇವರು ಮನವಿ ಅಂದ್ರು, ಮನವಿ ಅಲ್ಲದು, ಬರೇ ನಮಗ ಪ್ರತಿಭಟನೆ ಮಾಡಿ ಒಳಗೆ ನುಗ್ಗಿ ಡಿ.ಸಿ. ಆಫೀಸಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಆ ರೀತಿ ನಾವೆಲ್ಲರೂ ಒಳಗೆ ನುಗ್ಗಿ ಡಿ.ಸಿ. ಆಫೀಸಿಗೆ ಹೋಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.